ಬೆಂಗಳೂರು ನಗರ ಯಲಹಂಕ ಹೆಸರುಘಟ್ಟ ಕೆರೆಯಲ್ಲಿ ಇರುವಂತಹ ನೀರನ್ನ ಬೆಂಗಳೂರು ನಗರಕ್ಕೆ ಬಿಡೋದಕ್ಕೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತೀರ್ಮಾನ ಮಾಡಿದ್ರು. ಇದನ್ನ ಹೆಸರುಘಟ್ಟ ಗ್ರಾಮಸ್ಥರು ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಖಂಡಿಸಿ ಬುಧವಾರದಂದು ಸುಮಾರು 3 ಗಂಟೆ ಮಧ್ಯಾಹ್ನ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಗೆ ಹೆಸರುಘಟ್ಟ ಗ್ರಾಮಸ್ಥರು, ಹೆಸರುಘಟ್ಟ ರೈತ ಸಂಘ ಹಾಗೂ ರೈತ ಸಂಘ ಭೇಟಿ ಮಾಡಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದಾರೆ. ಹೆಸರುಘಟ್ಟ ಸುತ್ತಮುತ್ತ ಗ್ರಾಮಗಳಿಗೆ ಹಾಗೂ ದನ ಕರುಗಳಿಗೆ ಕುಡಿಯೋದಕ್ಕೆ ಕೆರೆಯನ್ನ ಶುದ್ಧೀಕರಿಸಿ ಆ ನೀರನ್ನ ಅಲ್ಲೇ ಶೇಖರಣೆ ಮಾಡಬೇಕಾಗಿ ಜಲಮಂಡಲ ಅಧಿಕಾರಿಗಳಿಗೆ ಹಾಗೂ ಅಧ್ಯಕ್ಷರಿಗೆ ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳು ಕೂಡ ಇದಕ್ಕೆ ಒಪ್ಪಿಗೆಯನ್ನು ನೀಡಿ ಮುಂದಿನ ದಿನದಲ್ಲಿ ನಿಮ್ಮ ಬೇಡಿಕೆಯನ್ನ ಈಡೇರಿಸ್ತಾ ಇದ್ದೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಕನ್ನಡ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನಾ ರಾಜ್ಯಾಧ್ಯಕ್ಷರು ಅರಳಾಪುರ ಮಂಜೇಗೌಡರು, ಡಾಕ್ಟರ್ ಉಪಾಧ್ಯಕ್ಷರು ಮಂಜುನಾಥ್ ಹೆಸರುಘಟ್ಟ, ರೈತ ಸಂಘಟನೆ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿಗಾರ ಶಂಕರೇಗೌಡ, ಚನ್ನರಾಯಪಟ್ಟಣ. ನಮ್ಮ ನೀರು ನಮ್ಮ ನೀರು ನಮ್ಮ ನೀರು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ರೈತ ಹೋರಾಟಕ್ಕೆ ರೈತ ಚಳವಳಿಗೆ ನಮ್ಮ ನೀರು ನಮ್ಮ ನೀರು. ಏನಿವತ್ತು ಬೆಂಗಳೂರು ಹೆಸರುಘಟ್ಟ ಕೆರೆ ಏನು ಆ ಗಂಗಮ್ಮ ತಾಯಿ ಏನು ಕಾಪಾಡ್ಕೊಂಡು ಬಂದಿದ್ದೀವಿ ಆ ಭಾಗಕ್ಕೇನೆಲ್ಲ ಆ ನೀರನ್ನ ಇವತ್ತು ಖಾಲಿ ಮಾಡಿ ಬೆಂಗಳೂರು ಕೊಡೋಕ್ಕೆ ಒಂದಂಥ ಸಮಯ ಇದೆ. ಆ ಹೆಸರುಘಟ್ಟ ಭಾಗದ ಜನ ರೈತರುಗಳು ನಾವು ಯಾವುದೋ ತರಕಾರಿ ಬೆಳೆಯೋಕ್ಕಲ್ಲ, ಬೇರೆ ವೇಸ್ಟ್ ಮಾಡೋಕ್ಕಲ್ಲ, ಕುಡಿಯೋ ನೀರು ಮತ್ತು ಜನಜಾನರು ಕೂಡ 10% ನೀರು ಕುಡಿಯೋಕ್ಕೋಸ್ಕರ ಉಳಿಸ್ಕೊಳ್ಳೋ ಕಾಪಾಡಿಕೆ ಬಂದದ್ದು. ಅಂಥದ್ರಲ್ಲಿ ಏನೂ ಗೊತ್ತಿದ್ದಲೇ ಆ ನೀರನ್ನ ಖಾಲಿ ಮಾಡ್ತೀವಿ ಅಂತ ಗೊತ್ತಾದಾಗ ಎಷ್ಟು ವಿರೋಧ ವ್ಯಾಪ್ತವಾಯಿತು ಆ ಭಾಗದಲ್ಲೆಲ್ಲ. ನಾವು ಈಗೆಲ್ಲ ಈಗ ತಕ್ಷಣಕ್ಕೆ ಜಲಮಂಡಳಿ ಅಧ್ಯಕ್ಷರು ಮತ್ತು DCM ಒಂದು ಮಾತುಕತೆ ಕರೆದಿದ್ರು. ಅದು ಒಪ್ಪಂದ ಇವತ್ತು ಭಾರಿ ರೈತರು ಕೊರತೆ ಇವತ್ತು ಮಾತುಕತೆ ಆಗಿದೆ. ಯಾಕೆ ಹೇಳಿದ್ವಿ ಅಂತಂದರೆ ಹೆಸರುಘಟ್ಟ ನೀರನ್ನ ನಾವು ರಾಷ್ಟ್ರದಲ್ಲಿರೋವರೆಗೂ ಬೆಂಗಳೂರಲ್ಲಿ ಕೊಡ್ತೀವಿ, ಇಲ್ಲ ಅಂತ ಹೇಳಿಲ್ಲ. ಯಾಕಂದ್ರೆ ವಿರೋಧ ಬೇಡ. ಆ ಹೆಸರುಘಟ್ಟ ಕೆರೆಗೆ ಏನು ನೀರು ಹೊರಗಡೆ ನೀರು ತಂದಾಗಿರಿ, ಹೆಸರುಘಟ್ಟ ನೀರನ್ನ ತುಂಬಿಸ್ಕೊಂಡು ಆಮೇಲೆ ನೀರು ತರೋದ್ರಿಂದ ಒಂದೊಂದಿನ ಮಾತುಕತೆ ಆಗಿದೆ. ಅದಕ್ಕೆ ಅದರಂತೆಯೇ ರೈತರು ಪರವಾಗಿ ರೈತ ಹೋರಾಟಕ್ಕೋಸ್ಕರ ಇವತ್ತು ನೀತಿಗಳನ್ನ ನಾವು ಸುಮ್ಮನೆ ಅಂದಾಗ ಒಪ್ಕೊಂಡಿದ್ದೇವೆ. ಇವತ್ತು ಭಾರಿ ಗಂಭೀರವಾಗಿ ರೈತರ ಪರವಾಗಿ ನಾವು ಆ ಕೆರೆ ನೀರನ್ನ ಹೂಳೆತ್ತೀವಿ, ಅಲ್ಲಿರೋ ಆಗಿರೋ ಗಲೀಜೆಲ್ಲನೂ ಕ್ಲೀನ್ ಮಾಡ್ತೀವಿ. ಆ ನೀರನ್ನ ನಾವು ನೀವೆಲ್ಲ ಶುದ್ಧೀಕರಣ ಮಾಡ್ಕೊಂಡು ನೀರು ಕಾಪಾಡ್ಕೊಳ್ತೀವಿ. ಆ ಕೆರೆ ತುಂಬಿಸ್ಕೊಂಡು ಆ ಬೇರೆ ಕಡೆಗೆ ನೀರು ತಗೊಂಡು ಅಂತ ಒಂದು ಸುತ್ತಿನ ಮಾತುಕತೆ ಆಗಿದೆ. ಅದಕ್ಕೆ ಆ ಭಾಗಕ್ಕನ್ನು ಆಂತಕ ಪರವಾಗಿ ಅಲ್ಲ, ಅಲ್ಲೇನೋ ಹೆಚ್ಚು ಕಡಿಮೆ ರಾಜ್ಯದ ರೈತ ಸಂಘ, ಆ ಹೆಸರುಘಟ್ಟ ರೈತ ಸಂಘ ಎಲ್ಲರೂ ಗಟ್ಟಿಯಾಗಿ ನಾವು ನಿಂತಾದ್ವಿ. ಅಲ್ಲಿ ಜನಕ್ಕೆ ಭಯ ಬೇಡ, ಜನಗಳ ಭಯನ ಎದುರಿಸ್ಬಿಟ್ಟಿದ್ರು. ಪೊಲೀಸ್ ತರ್ತಾರೆ, ಪೊಲೀಸ್ ಹಾಕೊಂಡು ಎಲ್ಲ ತಂದು ನೀರು ತಗೊಂಡು ಹೋಗ್ತೀವಿ ಅಂತ. ಅದಕ್ಕೋಸ್ಕರ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದೀವಿ. ಇಡೀ ಇವತ್ತು ರಾಜ್ಯದಲ್ಲಿ ಕಳೆದ ಕುಟುಂಬಕ್ಕೆ ನಿಮ್ಮಲ್ಲಿ ಜೈಲಿಲ್ಲ. ನೀರನ್ನ ಇವತ್ತು ನಿಮ್ಮ ಬೆಂಗಳೂರಿಗೆ ನೀರು, ಅನ್ನ, ಹಾಲು ಮತ್ತೆ ಎಲ್ಲರೂ ಕುಡಿಸ್ತಾ ಇದ್ವಿ. ಅಂತರ ಕುಟುಂಬಕ್ಕೆ ನಿಮ್ಗೆ ಎಲ್ಲೇ ತಂದ ಕಡೆಗೆ ಎಚ್ಚರಿಕೆ ಕೊಟ್ಟಾದ್ಮೇಲೆ ಮಾತುಕತೆ ಮಾತಾಡಿ ಅಧಿಕಾರಿಗಳು ಸರ್ಕಾರ ಇವತ್ತು ಒಳ್ಳೆ ರೈತರ ಜೊತೆ ಸ್ಪಂದಿಸಿದ್ದಾರೆ, ಒಳ್ಳೆ ಉತ್ತರ ಕೊಟ್ಟಿದ್ದಾರೆ. ನಮ್ಮ ಹೆಸರುಘಟ್ಟ ಭಾಗದ ಜನ ಯಾರೂ ಚಿಂತೆ ಪಡಬೇಕಾಗಿಲ್ಲ. ಹಂಗೆ ಏನಾರ ಅಲ್ಲಿ ಗೊತ್ತಿಲ್ಲ ರಾತ್ರಿ ಕಳ್ತನ ಕೊಡೋಕೆ ಬಂದರೆ ನಾವೆಲ್ಲ ರೆಡಿಯಾಗಿರ್ತೀವಿ, ಇವನ್ನ ರಿಪೇರಿ ಮಾಡೋಕ್ಕೂ ತಯಾರಾಗಿರ್ತೀವಿ. ಯಾರು ಎದುರ್ಕೋಬೇಕಾಗಿಲ್ಲ. ನಾವು ಮತ್ತು ಅಧಿಕಾರಿಗಳ ಜೊತೆ ಇರ್ತೀವಿ ಅಂತ ಹೇಳಿದ್ರೆ ಹೆಸರುಘಟ್ಟ ಜನ ಇವತ್ತಿಂದನೇ